ನಮಸ್ಕಾರ ಪ್ರೇಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. 2025-26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಮತ್ತೆ ಮರು ಆರಂಭ ಮಾಡಲಾಗಿದೆ ಅಭ್ಯರ್ಥಿಗಳಿಗೆ. ಸೊ ಈ ಒಂದು ಆಫಿಷಿಯಲಿ ಅಪ್ಡೇಟ್ ಮಾಡಿರುವಂಥದ್ದು ಇವತ್ತು ಬಂದಿರುವಂಥದ್ದು. ಇಲ್ಲಿ ನೋಡ್ತಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಸೊ 2025-26ನೇ ಸಾಲಿಗೆ ಶೈಕ್ಷಣಿಕ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಇಲ್ಲಿ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಸೊ ಇದು ಇವತ್ತು ಬಂದಿರುವಂಥದ್ದು. ಇದನ್ನು ನಿಮಗೆ ಓದಿ ಮಾಹಿತಿಯನ್ನು ಕೊಡ್ತೀನಿ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬರಿದ್ದಾರೆ, ಚಾನಲ್ನ ಸಪೋರ್ಟ್ ಮಾಡೋದನ್ನು ಕೂಡ ಮಾಡಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿ. ಸೊ ನೋಡಿ ಅಭ್ಯರ್ಥಿಗಳೇ, ಈ ಒಂದು ಆದೇಶ ಬಂದಿರುವಂಥದ್ದು ಇವತ್ತು 31/7/2025 ಕಾಲೇಜು ಶಿಕ್ಷಣ ಇಲಾಖೆಯಿಂದ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ 25-26 ಸಾಲಿಗೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳುವ ಕುರಿತು ಅಂತ ಹೇಳಿ ಒಂದು ಪ್ರಕಟಣೆ 3 ಹೊರಡಿಸಿದ್ದಾರೆ. ಸೊ ಈ ಒಂದು ಪ್ಯಾರಾಗ್ರಾಫ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜುಗಳಲ್ಲಿ ಇರುವಂಥ ಖಾಲಿ ಇರುವಂಥ ಉಪನ್ಯಾಸಕರಿಗೆ ಕಾರ್ಯಭಾರ ಹೆಚ್ಚಿಗೆ ಮಾಡಿದ ನಂತರ ಉಳಿಕೆಯಾಗುವಂಥ ಬೋಧನಾ ಕಾರ್ಯಭಾರ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಮತ್ತು ಇದರಲ್ಲಿ ಸ್ಪೆಷಲಿ ಗ್ರಂಥಪಾಲಕರು ಇರ್ಬೋದು, ದೈಹಿಕ ಶಿಕ್ಷಣ ಒಳಗೊಂಡಂತೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಮಾಡಿಕೊಳ್ಳಲು ಸಂಬಂಧಪಟ್ಟಂಥ ಒಂದು ವೇಳಾಪಟ್ಟಿಯನ್ನು ನಾವು ಪ್ರಕಟಿಸಲಾಗಿದೆ. ಅದರಂತೆ ಈಗಾಗಲೇ ನಾವು ಅತಿಥಿ ಉಪನ್ಯಾಸಕರಿಗೆ ಏನು ಮಾಡಿದ್ದೀವಿ ಅಂತಂದರೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆಹ್ವಾನ ಕೂಡ ಮಾಡಿದ್ದೀವಿ. ಅಂಥ ಅಭ್ಯರ್ಥಿಗಳನ್ನು ಸೇರಿಸಿ ಅದರ ಜೊತೆಗೆ ಹೊಸದಾಗಿ ಅಭ್ಯರ್ಥಿಗಳು ಯಾರೆಲ್ಲ ನೀವು ಇನ್ನೂವರೆಗೆ ಅರ್ಜಿಗಳನ್ನು ಸಲ್ಲಿಸಿರಲಿಲ್ಲ ಅಂಥವ್ರುಗಳಿಗೆ ಈಗ ನಾವು 3/8/2025 ತನಕ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಲು ಮತ್ತು ಏನಾದರೂ ಎಡಿಟ್ ಮಾಡ್ಕೊಳ್ಳಿಕ್ಕೆ ಆಲ್ರೆಡಿ ನೀವು ಅರ್ಜಿಗಳನ್ನು ಸಲ್ಲಿಸಿದ್ದೀರಾ ಅಂಥವ್ರುಗಳು ಏನಾದರೂ ಸೇವೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಎಡಿಟ್ಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಬೋದು. ಸೊ ಅಭ್ಯರ್ಥಿಗಳು ಈ ಒಂದು ಏನೋ ಲಿಂಕ್ ಕೊಟ್ಟಿದ್ದೀವಿ, ಇಲ್ಲಿ ನೋಡ್ತಾ ಇದ್ದಾರೆ dce.karnataka.gv ಹೋಗಿ ನೀವು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಜೊತೆಗೆ ಎಡಿಟ್ ಬೇಕಂದರೆ ಎಡಿಟ್ ಮಾಡ್ಕೋಬೋದು. ಹೊಸ ಅಪ್ಲಿಕೇಶನ್ ಏನಾದರೂ ಅಂದರೆ ಸೇವಾ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಪ್ರಾಂಶುಪಾಲರಿಂದ ಏನಾದರೂ ಸೇವಾ ಪ್ರಮಾಣ ಪತ್ರ ಅಂದರೆ ಆಲ್ರೆಡಿ ನೀವು ಕರ್ತವ್ಯದಲ್ಲಿರುವಂಥ ಅಭ್ಯರ್ಥಿಗಳು ಸೇವಾ ಪ್ರಮಾಣ ಪತ್ರವನ್ನು ಪಡ್ಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಮತ್ತೆ ಎಡಿಟ್ ಮಾಡ್ಕೊಳ್ಬೋದು ಮತ್ತು ಹೊಸ ಅರ್ಜಿಗಳನ್ನು ಸಲ್ಲಿಸಬಹುದು. ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಲ್ಲ ಅವರು ಸಲ್ಲಿಸಬಹುದು ಅಂಥೇಳಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ.